ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟಿವಿ ಬಳ್ಳಾರಿ. ಇವತ್ತು ನಾವು ಡಿಸಿ ಆಫೀಸ್ ಹತ್ರ ಬಂದಿದ್ದೀವಿ. ಇವತ್ತು ಡಿಸಿ ಆಫೀಸ್ ಹತ್ರ ನಡೆಯುತ್ತಿರುವ ವಿಷಯ ಏನಂದ್ರೆ, ಕರ್ನಾಟಕ ರಾಜ್ಯ ಕಾರ್ಮಿಕ ಶಕ್ತಿ ಕಡೆಯಿಂದ ವಿಜಯ್ ಟೈಮ್ಸ್ ಚಾನೆಲ್ ಅವರ ಮುಖ್ಯಸ್ಥೆ ಆದ ವಿಜಯಲಕ್ಷ್ಮಿ ಮೇಡಮ್ ಅವರಿಗೆ ಒಂದು ಭದ್ರತೆಯನ್ನ ಒದಗಿಸಿಕೊಡಿ ಅಂತ ಅದ್ರ ಪತ್ರಿಕೆಯನ್ನ ಕುರಿತು ಡಿಸಿ ಆಫೀಸಲ್ಲಿ ಸಬ್ಮಿಟ್ ಮಾಡಿದ್ದಾರೆ. ಬನ್ನಿ, ಏನಕ್ಕೆ ಮಾಡಿದ್ದಾರೆ, ಇದ್ರ ವಿಶೇಷತೆ ಏನು, ಏನಕ್ಕೆ ಅವರಿಗೆ ಆದಂತ ಭದ್ರತೆಯನ್ನ ಒದಗಿಸ್ಕೊಡಿ ಅಂತ ಕೇಳ್ತಿದ್ದಾರೆ ಅಂತ ಮುಖ್ಯಸ್ಥರಿದ್ದಾರೆ, ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ಸರ್, ತಾವು ಮೇಡಮ್ ಅವರಿಗೆ ಭದ್ರತೆಯನ್ನ ಒದಗಿಸ್ಕೊಡಿ ಅಂತ ಸಬ್ಮಿಟ್ ಮಾಡಿದ್ದೀರಾ, ಅದನ್ನ ಏನಕ್ಕೋಸ್ಕರ ಮಾಡಿದ್ದೀರಾ ಸರ್? ಮೇಡಮ್, ಈ ಹಿಂದೆ ಒಂದು ಘಟನೆ ನಡೆದಿತ್ತು. ಗೌರಿ ಲಂಕೇಶ್ವರನ್ ಅವ್ರನ್ನ ಕೊಲೆ ಮಾಡಿದ್ರು. ಆ ರೀತಿ ಘಟನೆ ನಮ್ಮ ವಿಜಯ್ ಟೈಮ್ಸ್ ಮುಖ್ಯಸ್ಥ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ನಡಿಬಾರ್ದು ಅಂತೇಳಿ ಅಂಥವ್ರನ್ನ ಕಲ್ಕೊಳಕ್ಕೆ ನಾವು ಇಷ್ಟಪಡೋದಿಲ್ಲ. ಯಾಕಂದರೆ ಮೇಡಮ್, ಅವರು ಬೆಂಕಿ ಕಾರ್ಯಾಚರಣೆಗಳು ಮಾಡ್ತಾರೆ ಮೇಡಮ್. ಮರಳು ದಂಧೆ ಆಗಲಿ, ಅಕ್ಕಿದಾಗಲಿ, ಬೆಲ್ಲದಾಗಲಿ, ಇನ್ನೊಂದು ಎಕ್ಸೆಟ್ರಾ ಭಯಂಕರವಾದ ಕೆಲಸಗಳು ಮಾಡ್ತಾ ಇದ್ದಾರೆ ಮೇಡಮ್. ಅವ್ರಿಗೆ ಗೌರ್ಮೆಂಟ್ ಕಡೆಯಿಂದ ದಂಡನ ನೀಡಬೇಕು, ಇಲ್ಲ ಅಂದರೆ ಅವ್ರ ಮನೆಗನ ಭದ್ರತೆಯನ್ನು ಕೊಡ್ರಿ ಅಂತೇಳಿ ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ವಿ. ಸರ್, ಇವಾಗ ಸರ್ಕಾರಕ್ಕೆ ಮನವಿ ಇವತ್ತು ಮಾಡಿಕೊಟ್ಟಿದ್ದೀರಾ, ಅವರು ಭದ್ರತೆ ಒದಗಿಸ್ಕೊಡೋದು ಯಾವಾಗ ಒದಗಿಸ್ಕೊಡ್ತಾರೆ ಸರ್? ಮೇಡಮ್, ಅವ್ರನ್ನ ಕಲ್ಕೋಬಾರ್ದು. ಈ ಕರ್ನಾಟಕ ಸರ್ಕಾರಕ್ಕೆ ಒಳ್ಳೆ ಹೆಸರು ಬೇಕಂದ್ರೆ ಅಂಥವ್ರಿಗೆ ಭದ್ರತೆ ನೀಡಿದ್ರೆ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಕಾರ್ಯಕ್ರಮಗಳು ಮಾಡ್ತಾರೆ ಮೇಡಮ್. ಭಯಂಕರವಾದ ಕೆಲಸಗಳು ಮಾಡ್ತಾ ಇದ್ದಾರೆ ಅವರು. ಯಾಕಂದರೆ ಈಗ ಗಂಡು ಮಕ್ಕಳು ಮಾಡೋಕ್ಕೆ ಎದುರ್ತಾಯಿದ್ರು, ಅಂಥದ್ರಲ್ಲಿ ಹೆಣ್ಮಕ್ಳು ಮಾಡ್ತಾಯಿದ್ರು ಅಂದ್ರೆ ನಾವು ಅಪ್ರಿಷಿಯೇಟ್ ಮಾಡಬೇಕು, ಅವ್ರಿಗೆ ಸಪೋರ್ಟ್ ಮಾಡಬೇಕು. ಗೌರ್ಮೆಂಟ್ ಏನಾರ ಮನಸ್ಸು ಮಾಡೋರು ಗನ್ ಮ್ಯಾನ್ಗಳನ್ನ ಕೊಟ್ಟರೆ ಇನ್ನೂ ದೊಡ್ಡ ಉದ್ಯಮಿಗಳನ್ನ ಬಿಡೋದಿಲ್ಲ ಮೇಡಮ್. ಎಂಥ ಆಫೀಸನ ಇರಲಿ, ಮಿನಿಸ್ಟರ್ ಇರಲಿ, CM ಇರಲಿ, ಯಾರನ್ನೂ ಬಿಡೋದಿಲ್ಲ ಅವರು. ನಮ್ಮ ಅಭಿಪ್ರಾಯ ಮೇಡಮ್. ನಮ್ಮ ಕರ್ನಾಟಕ ರಾಜ್ಯ ಕಾರ್ಮಿಕ ಶಕ್ತಿ ಕಡೆಯಿಂದ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ನಮಸ್ಕಾರ ಮ್ಯಾಮ್, ನಮ್ಮ ಹೆಸರು ಮ್ಯಾಮ್. ಇವತ್ತು ಏನಕ್ಕೆ ಇಲ್ಲಿ ಬಂದಿದ್ದೀರಾ? ನೀವೇನು ಸೇರಿ ಏನು ಮಾಡಬೇಕು, ವಿಜಯಲಕ್ಷ್ಮಿ ಮೇಡಮ್ ಅವರಿಗೆ ಹೇಗೆ ಬಂದೋಬಸ್ತ್ನ ಮಾಡ್ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀರಾ ಮ್ಯಾಮ್? ಒಳ್ಳೆ ಭದ್ರತೆ ಕೊಡಬೇಕು ಅಂತೇಳಿ ನಾವು ನಿರ್ಧಾರ ಮಾಡ್ತೀವಿ. ಅದಕ್ಕೆ ಕರ್ನಾಟಕ ರಾಜ್ಯ ಕಾರ್ಮಿಕ ಶಕ್ತಿ ಸಂಘದಿಂದ ನಾವೆಲ್ಲ ಸದಸ್ಯರನ್ನು ಬಂದಿದ್ದೀವಿ DC ಆಫೀಸಲ್ಲಿ. ಸರ್, ನಮಗೆ ಮೇಡಮಿಗೆ ವಿಜಯಲಕ್ಷ್ಮಿ ಮೇಡಮಿಗೆ ಒಳ್ಳೆ ಭದ್ರತೆ ಕೊಡಬೇಕು ಅಂತೇಳಿ ನಮ್ಮ ಸಂಘದ ಕಡೆಯಿಂದ ನಾವು ಮಾಡ್ತೀವಿ. ಈ ಸರ್ಕಾರ ಮ್ಯಾಮ್, ಇವಾಗಿನ ಸರ್ಕಾರ ಹೇಗಿದೆ ಅಂತ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಪ್ರಜೆಗಳಿಗೂ ಗೊತ್ತಿದೆ. ಆದ್ರೆ ವಿಜಯಲಕ್ಷ್ಮಿ ಮೇಡಮ್ ಅವರಿಗೆ ಈ ಸರ್ಕಾರ ಭದ್ರತೆ ಮಾಡಿಕೊಡುತ್ತೆ ಅಂತ ನಿಮ್ಮ ಅನಿಸಿಕೆ ಏನಿದೆ ಮ್ಯಾಮ್ ಅದ್ರ ಮೇಲೆ? ಅವರು ಮಾಡಿಕೊಡಲೇಬೇಕು, ಮಾಡಿಕೊಡುವವರೆಗೂ ನಾವು ಹೋರಾಟ ಮಾಡ್ತೇವೆ. ಮಾಡಿಕೊಡಲಿ ಅಂತ ಒಳ್ಳೆ ಮಹಿಳೆಯರಿಗೆ ಒಳ್ಳೆ ಶಕ್ತಿ ಇದೆ ಅವ್ರ ಕಡೆಯಿಂದ. ನಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ವಿಜಯಲಕ್ಷ್ಮಿ ಮೇಡಮ್ ಖಂಡಿತವಾಗಿ ಭದ್ರತೆ ಕೊಡಲೇಬೇಕಂತ ಮನವಿ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು ಸೊ ಮಚ್. ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ BTV ಬಳ್ಳಾರಿ. ముఖ్యస్థులకు సపోర్ట్ ಇದೆ. ఎవరు ప్రెస్ వాళ్ళు సపోర్ట్ చేయరు. మేము ఉంది ఆల్రెడీ. మేము వాయిస్ ఓవర్లు ఇస్తాం దాన్ని వెనక్కి బ్యాక్గ్రౌండ్ ఫుల్.